ಏನೋ ನಿಂಗೆ ಇದನ್ನ ನೋಡ್ಬಿಟ್ಟು ಮಾಲ್ ನೋಡ್ಬಿಟ್ಟು ಶಾಕ್ ಆಗಿರ್ಬೇಕಲ್ವಾ? ಆಗ್ಲೇ ಬೇಕು ಅಂತಾನೆ ಇಲ್ಲ ಕರ್ಕೊಂಬಿಟ್ಟು ಬಂದಿದ್ ನಾನು. ನೋಡು, ದೊಡ್ಡ ಮಾಲು ಇಲ್ಲಿ ನಮ್ಮ ಒಳ್ಳಿನಾಗ ಒಂದು ನರ ಪಿಳ್ಳೆನೂ ಶಾಪಿಂಗ್ ಮಾಡಿರಕ್ಕೆ ಸಾಧ್ಯನೇ ಇಲ್ಲ. ಅಂಥ ದೊಡ್ಡ ಮಾಲಿದು. ಇಲ್ಲಂತೂ ಯಾರು ಶಾಪಿಂಗ್ ಮಾಡೋಕ್ಕಿಲ್ಲ, ಅಷ್ಟು ಶಾನೆ ಕಾಸ್ಟ್ಲಿ ಇರ್ತದೆ. ನೋಡು ಆಶಾ, ನಿನಗೋಸ್ಕರ ನಾನು ಇಲ್ಲಕ್ಕೆ ಕರ್ಕೊಬಂದು ಶಾಪಿಂಗ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ನೀನಂದರೆ ನಂಗೆ ಅಷ್ಟೊಂದು ಇಷ್ಟ ಗೊತ್ತಾ. ನೋಡು ನೋಡು ನೋಡು, ಮಾಲ್ ನೋಡಿ ತಲೆ ತಿರುಗಿ ಬಿದ್ದೋಯ್ತೀಯಾ ಅಂತ ಅನ್ಕೊಂಡಿದ್ದೆ, ಆದರೆ ಬೆದ್ರು ಗೊಂಬೆ ಥರ ನಿಂತ್ಕೊಬಿಟ್ಟಿದ್ಯಲ್ಲ, ನೋಡಿ ಶಾಕ್ ಆಗಿರ್ಬೇಕಲ್ವಾ? ಇವತ್ತು ಇಲ್ಲೇ ಶಾಪಿಂಗ್ ಮಾಡಿಸ್ತಾ ಇರೋದು. ಬಾ ಬಾ ಬಾ, ನಿಂಗೆ ಏನೇನು ಬೇಕೋ ಎಲ್ಲ ತಕ. ಒಂದು 10 ಜೊತೆ ಬಟ್ಟೆ ತಕ, ನೀನು ನಾನು ಕೊಡಿಸ್ತೀನಿ, ಎಷ್ಟಾದರೂ ಪರವಾಗಿಲ್ಲ. ನಮ್ಮ ಅಪ್ಪ ನನಗೆ ಬೇಜಾನ್ ದುಡ್ಡು ಕೊಟ್ಟು ಕಳ್ಸೈತೆ, ಆರಾಮಾಗಿರು ಮಗ ನೀನು ಎಂಜಾಯ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು. ನೀನು ಏನು ಯೋಚನೆ ಮಾಡಬೇಡ, ಸರಿನಾ? ಬಾಬಾ, ನಿಂಗೆ ಏನು ಬೇಕೋ ತಕ ಬಾ. ಇವನ್ ದೊಡ್ಡ ಮೆಂಟ್ಲು, ಇವನ್ ಜೊತೆ ನಾನು ಒಬ್ಳು ಸರಿಯಾಗಿ ಮೆಂಟ್ಲಾಗ್ತೀನಿ. ಆಶಾ ಅಂತನೂ ಫುಲ್ಲು ಖುಷಿಯಾಗೋಗ್ಬಿಟ್ಟು ಇವತ್ತೇ ತಾಳಿ ಕಟ್ಸ್ಕೊಬಿಡ್ಬೇಕು, ಅಷ್ಟು ಬಟ್ಟೆ ಕೊಡಿಸ್ಬಿಡ್ತೀನಿ. ಎಲ್ಲ ಎಷ್ಟೆಷ್ಟು ರೇಟ್ ಇರ್ಬೋದು? ಎಲ್ಲ ಒಂದು 1000 ಇರ್ಬೋದು ಅಷ್ಟೇ. ನೀನು 10 ಜೊತೆ ತಗೊಂಡ್ರು 10,000 ರೂಪಾಯಿ ಆಯ್ತದೆ. ಈ ಡ್ರೆಸ್ಸು ಚೆನ್ನಾಗೈತೆ. ತಗ ಡ್ರೆಸ್ಸು ನಿಂಗೆ ಇಷ್ಟ ಆದರೆ ತಗತಾ ಇರಬೇಕು, ಪಟ ಅಂತ ಹೇಳ್ಬಿಟ್ಟು. ನೀನು ತಗೊಳ್ದಂಗೆ ಮಾತ್ರ ಇರಬೇಡ, ನೀನು ನಾಚಿಕೆನೆ ಪಟ್ಕೊಳಕ್ಕೆ ಹೋಗ್ಬೇಡ. 10 ಜೊತೆ ತಗೊಬಿಟ್ಟು ಸುಮ್ಕೆ ನೀಯ. ಇನ್ನು ಎಷ್ಟಿರ್ತದೆ ರೇಟ್ ಅದು? ನಿನಗೆ ಅದು ಎಷ್ಟಿರ್ಬೋದು ಅಂತ ಅನ್ನಿಸ್ತೈತೆ? ಏನು 1,500 2,000 ಅಷ್ಟೇ. ಗೊಂಬಗ ಕೂರ್ಸೋರೆ ಅಂತ ಹೇಳ್ಬಿಟ್ಟು ಹೊಸಿ ಶಾನೆ ಇರ್ತದೆ. 12,000 ರೂಪಾಯಿ. 12,000 ರೂಪಾಯಿ ಸಾರ್ಸ ಬಟ್ಟೆ ಇದ್ದಂಗೆ ಐತಾ ಬಟ್ಟೆ? ಆ ಕಿತ್ತೋಗಿರೋ ಸಾರ್ಸ ಬಟ್ಟೆಗೆ 12,000 ರೂಪಾಯಿ ಕೊಡ್ಬೇಕಾ ದುಡ್ಡ? ಅಯ್ಯೋ ನಮ್ಮ ಅನ್ಕಾಯಿ ಹೋಗೋಗ, ಲಾಭ ಮಾಡಿಕಬೇಕಣಮ್ಮಿ, ಈ ಪಾಟಿ ಲಾಭ ಮಾಡಿಕೊಳ್ಳೋದು. ಅಯ್ಯೋ ರಾಮ ಶಿವನಿ, ನನ್ನ ಫ್ರೆಂಡ್ ಹೇಳ್ದ ಮಾಲಾಗೆಲ್ಲ ಕಮ್ಮಿ ರೇಟಿಗೆ ಸಿಗ್ತವೆ ಕಣಲ್ಲ ಒಂದೊಂದು ಹತ್ರ ಅಂತ ಹೇಳ್ಬಿಟ್ಟು. ಅಲ್ಲ, ಶಾನೆ ರೇಟು ಅಂತ ಗೊತ್ತಿತ್ತು, 1,000 2,000 ರೂಪಾಯಿ ಅನ್ಕೊಂಡಿದ್ದೆ. ಶಾನೆ ರೇಟು ಅಂದ್ರೆ ಈ ಪಾಟಿ ಶಾನೆ ರೇಟು ಅಂತ ಇವಾಗ ಏನಿಯ ಗೊತ್ತಾಗಿದ್ದು ನಂಗೆ. ಗೊತ್ತಾಯ್ತಲ್ಲ, ಬಾಯ್ ಮುಚ್ಕೊಂಡಿರು, ನಾನು ಎಲ್ಲಿ ಬೇಕೋ ತಗಂತೀನಿ. ಹಾ ಸರಿ. ಮತ್ತೆ ಇಲ್ಲಿರ ಶರ್ಟುಗಳು ಎಲ್ಲ ಯಾವ ಪಟ್ಟಿ ರೇಟ್ ಇರ್ತವೆ? ಅದ್ರ ಮೇಲೆ ನೆನೆ ಪ್ರೈಸ್ ಹಾಕಿರ್ತಾರೆ, ನೋಡಿದ್ರೆ ಗೊತ್ತಾಗಲ್ವಾ? ಒಂದ್ಸಲ ಪ್ರೈಸ್ ನೋಡು. ನೋಡ್ತೀನಿ ಇರು. ಇವನೊಬ್ನಿಗೆ ದೊಡ್ಡದಾಗ ಗೊತ್ತಿರೋದು ಅಂತ ಕರ್ಕೊಂಡು ಬಂದ್ಬಿಟ್ಟು ಸುಮ್ಮನೆ ಮಾಲು ಕರ್ಕೊಂಬರ್ತಾನೆ. ದುಡ್ಡು ಎಷ್ಟು ತಂದವನೋ ಏನೋ, 3 ದಿನಕ್ಕೆ ನಾಮ ಹಾಕೊಂಡು ಹೋಗ್ತಾನೆ ಅಷ್ಟೇ. ಹೇ ಬೇಬ್, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ. ನೀನು ಆ್ಯಕ್ಚುಲಿ ನೀನು ಈ ಥರ ಇರೋದನ್ನ ನೋಡೇ ಇಲ್ಲ. ಯಾವಾಗ ನಾನು ನಿನಗೆ ಬಟ್ಟೆ ತೊಗೊಂಡ್ರು ನೋ 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 ಅಂತ ಹೇಳ್ತೀಯಲ್ಲ, ಇವತ್ತು ಮಾಲು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಎಷ್ಟು 1,000 ಬೇಕೋ ಅಷ್ಟು 1,000 ತಗ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಂಗೆ ತಲೆಗೆ ಏಟ್ ಬಿದ್ದಾಗಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಒಂದೊಂದ್ಸಲ ಗೊತ್ತಾಗಲ್ಲ. ನನ್ನ ಬಿಹೇವಿಯರಿಂದ ನಿಂಗೇನು ಚೇಂಜ್ ಏನು ಅನ್ನಿಸ್ತಿಲ್ಲ ತಾನೇ? ನೋ 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 ನೋ, ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಐ ಆಮ್ ಆಲ್ವೇಸ್ ಹ್ಯಾಪಿ, ನೋ ಪ್ರಾಬ್ಲಮ್. ನೀನು ಈ ಥರ ಚೇಂಜ್ ಆಗಿರೋದಕ್ಕೆ ಆ್ಯಕ್ಚುಲಿ ಏನು ಕೊಡಿಸಿದ್ರು ಬೇಡ ಅಂತ ಇದ್ದೆ. ಹೀಗೆ ತೊಗೊಳ್ತಿದ್ಯಲ್ಲ, ನೀನು ತೊಗೊಳ್ತಿದ್ಯಾ ಅನ್ನೋದೇ ನನಗೊಂಥರ ಖುಷಿ ಗೊತ್ತಾ. ನಾನು ನಿನಗೆ ಎಷ್ಟೆಲ್ಲ ಗಿಫ್ಟ್ ಮಾಡಿದ್ರು ಒಂದು ತೊಗೊಳ್ತಿರಲಿಲ್ಲ ನೀನು. ಹೀಗೆ ತೊಗೊಳ್ತಿದ್ಯಲ್ಲ, ಅದೇ ಖುಷಿ ನನಗೆ. ಆ ಡಬ್ಬ ಉಷಾ ತಲೆ ಕೆಟ್ಟೋಳು ಅನ್ನಿಸ್ತೈತೆ. ಗಿಫ್ಟ್ ಕೊಡ್ಸಿದ್ರು ಕೊಡ್ಸ್ಕೊಂತಿರಲ್ವಂತೆ, ದೊಡ್ಡ ಮೆಂಟ್ಲು. ನಮಗೆ ಬಿಟ್ಟು ಸಿಗ್ತೈತೆ ಅಂದರೆ ಏನು ಬಿಡೋಕ್ಕಿಲ್ಲ. ನನಗೆ ಗೊತ್ತು, ನಿಮ್ಮ ದೊಡ್ಡಪ್ಪಂಗೆ ಎದ್ರುಕೊಂಡು ನೀನಂತೂ ಈ ಥರ ಗೆಟಪ್, ಹಳ್ಳಿ ಹುಡುಗಿ ಥರ ಗೆಟಪ್ ಹಾಕೊಂಡಿದ್ಯಾ ಅಷ್ಟೇ ತಾನೇ. ನಾನು ಇದರಲ್ಲೂ ನನಗೇನು ಪ್ರಾಬ್ಲಮ್ ಇಲ್ಲ, ನೀನು ಹೆಂಗಿದ್ರೆ ನನಗೆ ಇಷ್ಟನೇ. ಐ ಲವ್ ಯು ಸೋ ಮಚ್. ಏ ಬಾಯ್ಲಿ, ಈ ಸೊರ್ಟು ಯಾಪಟ್ಟಿ ಬೆಲೆ ಬಾಳ್ತದೆ ನೋಡ್ ಬಾಯ್ಲಿ. ಬಂದೆ. ಕಮ್. ನಿನಗೆ ಬ್ಲ್ಯಾಕ್ ಎಲ್ಲ ತುಂಬ ಇಷ್ಟ ಅಲ್ವಾ? ಹಾಗೆ ನಿನಗೆ ಸ್ಲಿಪ್ಪರು, ಬ್ಯಾಗ್ಸು ಎಲ್ಲ ತುಂಬಾನೇ ಸಿಗುತ್ತೆ ಇಲ್ಲಿ. ಬಾ ತೊಗೊಳ್ಳಿವಂತೆ. ನೀನು ಅಮೆರಿಕಾಯಿಂದ ಬಂದಮೇಲೆ ಮತ್ತೆ ಇಲ್ಲಿಗೆಲ್ಲ ಬಂದಿಲ್ಲ ಅಂತ ಅನ್ಕೋತೀನಿ. ಅಮೆರಿಕಾದಲ್ಲಿ ಇದ್ದಂಗೆ ಏನೂ ಇಲ್ಲ, ಆದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿರ್ತವೆ. ಬಾ. ನೋಡು, ಈ ಗೊಂಬೆ ಹಾಕಿದ್ರಲ್ಲ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗೈತೆ. ಯಾ, ಇಟ್ಸ್ ನೈಸ್. ಇದನ್ನು ಸೆಲೆಕ್ಟ್ ಮಾಡ್ಕೊ ನೀನು. ಎಷ್ಟು ರೇಟು? ಹಬ್ಬಾ, ನೀನು ಯಾವಾಗ ಸ್ಟಾರ್ಟ್ ಮಾಡಿದೆ ರೇಟ್ ಎಷ್ಟು ಅಂತ ಕೇಳೋದು? ನೀನು ಯಾವಾಗೂ ತಗೊಳ್ತಿರ್ಬೇಕು ಸುಮ್ಮನೆ. ಸರಿ ತಗೋ. ಅಲ್ಲಿ ನೋಡೋಲ್ಲಿ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದಾವೆ ಕಲೆಕ್ಷನ್ಸು. ಬಾ, ಅಲ್ಲಿ ನೋಡಿವಂತೆ. ಇದನ್ನ ಮೊದಲು ನಿನಗೆ ಇಷ್ಟ ಆಯ್ತಾ ಅಂತ ನೋಡು. ಸರಿ. ಯಪ್ಪ, 12,000ನೇ? 12,000 ರೂಪಾಯಿಗೆ ನಾನು 24 ಜೊತೆ ಬಟ್ಟೆ ತಗೋತಾ ಇದ್ದೆ. 12,000 ರೂಪಾಯಿ ಡ್ರೆಸ್ ಹಾಕೊಳ್ಳೋದ ನಾನು? ಅಯ್ಯೋ ರಾಮ. ಉಷಾ, ಇಲ್ಲಿ ಬ್ಯಾಗ್ಸ್ ಇದಾವೆ, ನೋಡ್ಬಾ ಇಲ್ಲಿ. ಬ್ಯಾಗ್ಸಾ? ಬಂದೆ. ಆ ಡ್ರೆಸ್ಸು ರೇಟ್ ಎಷ್ಟು ಗೊತ್ತಾ? 12,000. 12,000ನಾ? ಓಕೆ, ಯಾಕೆ ಚೀಪ್ ಆಯಿತು ಅಂತನಾ? ನಿನಗೆ ಇಷ್ಟ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡು, ಬೇರೆ ಯಾವುದಾದ್ರೂ ತಗೋ, ನೋ ಪ್ರಾಬ್ಲಮ್ ನನಗೆ. ಇವನ್ಗೆ 12,000 ಯಾವ ಲೆಕ್ಕನೂ ಅಲ್ವಾ? ಸುಮ್ಮನೆ ಕರ್ಕೊಂಡು ಹೋಗ್ತೀಯಾ? ಒಂದತ್ರನೂ ಡ್ರೆಸ್ ತಗೊಳ್ಳಿಲ್ಲ ನೀನು. ಇನ್ನು ಏನು ಮಾಡಲಿ, ಎಲ್ಲ 4,000 5,000 ರೂಪಾಯಿ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಅಲ್ವಾ? 4,000 ರೂಪಾಯಿ 5,000 ರೂಪಾಯಿ ಈಚೆ ಕಡೆ ಹೋದ್ರೆ ಎಷ್ಟೆಲ್ಲ ತಗೋಬೋದಲ್ಲ. ಅಲ್ಲೋಡು, ಅಲ್ಲೆಲ್ಲ ಬಟ್ಟೆ ಇಕ್ಕವ್ರೆ, ನಾನೆಲ್ಲ ನೋಡ್ತೀನಿ ಇರು. ಈ ಡಬ್ಬ ನನ್ನ ಮಗ ಮಾಲೆಗೆ ಎಷ್ಟು ನೋಡಿದ್ರು ತಗೊಳ್ಳೋದು ಮಾತ್ರ ಅರ್ಧಂಬರ್ಧನೆ ಬಿಡು. ಒಂದು ತಗೊಳಕ್ಕೆ ಇವ್ನಿಗೆ ಯೋಗ್ಯತೆ ಇಲ್ಲ. ಸುಮ್ಮನೆ ಕರ್ಕೊಂಡು ಬಂದ ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಅಂತ. ಇಲ್ಲಿ ಡ್ರೆಸ್ ಎಷ್ಟೊಂದವೆ, ನನಗೆ ಏನು ತಗೊಳ್ಳೋದು? ಬಾ ತಗೋ, ಎಷ್ಟಾದೇನಂತೆ? ಅಷ್ಟೊಂದು ಬಿಲ್ ನೋಡ್ಬಿಟ್ಟು ನೀನು ಯಾಕೆ ವಾಪಸ್ ಹೋಗ್ತಾ ಇದೆಯಾ? ಜಸ್ಟ್ 50,000 ಅಷ್ಟೇ ತಾನೇ, ನಾನು ಪೇ ಮಾಡ್ತೀನಲ್ವಾ. ನೀನು ಯಾಕೆ ಇಷ್ಟೊಂದು ನಾಚಿಕೆ ಪಟ್ಕೊಳ್ತಾ ಇದೆಯಾ? ರಾಹುಲ್ ತಾನೇ? ನಮ್ಮ ಹುಡ್ಗ ತಾನೇ? ಹೌದಾ, ಕನ್ಫ್ಯೂಸ್ ಮಾಡ್ಕೊಂಬಿಟ್ನ ನಾನು. ನಮ್ಮ ಹುಡ್ಗನೂ ಅಲ್ವೋ? ಬಾ, 50,000 ರೂಪಾಯಿ ಆಯ್ತಲ್ಲ ಬಿಲ್ಲು, ಭಯ ಆಗೋಗ್ಬಿಡ್ತು ನನಗೆ. ಅದಕ್ಕೆ ಓಡ್ ಬಂದ್ಬಿಟ್ಟೆ ನಾನು. ನಿನಗೆ ತಲೆ ಗೇಟ್ ಬಿದ್ದಾಗಿಂದ ಲೂಸ್ ಥರ ಆಡ್ತಾ ಇದೆಯಾ? ಆರ್ ಯು ಮೆಂಟಲ್? ಸುಮ್ಮನೆ ಬಾ,
ತಗೋ ಬಾ ನೀನು. ಇನ್ನು ಏನ್ ಬೇಕೋ ತಗೋ ಅಂತ ಹೇಳಿದ್ನಲ್ಲ. ಅಯ್ಯೋ ನಮ್ಮ ಹುಡ್ಗನೇ, ನಮ್ಮ ಹುಡ್ಗನ ಹತ್ರ ಇವಳೇನು ಕೈ ಹಿಡ್ಕೊಂಡವಳಲ್ಲ. ಛೇ, ಇವ್ರ ಹುಡುಗನ ನನ್ನ ಜೊತೆಗಿರು ಟಚ್ ಸಮೇತ ಮಾಡಲ್ಲ. ಇವಳು ನೋಡು ನನ್ನ ಹುಡುಗನ ಜೊತೆ ಕೈ ಹಿಡ್ಕೊಂಡು ಹೆಂಗ್ ನುಲಿತಾವಳೆ. ಥೂ, ನಾನು ಎಂಥ ದಡ್ ಕೆಲಸ ಮಾಡ್ತಾ ಇದ್ದೀನಿ. ಇವಳಿಗೆ ಸ್ವಲ್ಪ ಸೆನ್ಸ್ ಇಲ್ವಾ? ಛೇ, ಇವಳಿಗೊಂದು ಫೋನ್ ಮಾಡ್ತೀನಿ ಇರು, ಏನು ಮಾತಾಡ್ತಾಳೋ ನೋಡೋಣ. ಈಗ ನಾನು ಬಿಲ್ ಹಾಕಿಸ್ತೀನಿ, ಪ್ಲೀಸ್ ಬಾ. ಸರಿ ಆಯಿತು ಸರ್, ನೀವು ಬಿಲ್ ಹಾಕಿ. ರಿಂಗ್ ಆಗ್ತೈತೆ, ರಿಸೀವ್ ಮಾಡು, ಕೇಳ್ತೀನಿ. ಇವಳು ಏನು ಮಾತಾಡ್ತಾಳೆ ಅಂತ ಗೊತ್ತಾಗ್ತೈತೆ ಈಗ. ಹಲೋ, ಹಾಂ ಹೇಳು ಉಷಾ, ಏನು ಮಾಡ್ತಾ ಇದೀಯಾ? ಎಲ್ಲಿದೆಯಾ? ನಾನಾ ಅದು ಹಾಂ, ನಿಮ್ಮ ದೊಡ್ಡಪ್ಪ ತುಂಬಾನೇ ಟಾರ್ಚರ್ ಕೊಟ್ಟಿದ್ರು ನನಗೆ. ಕೈಯೆಲ್ಲ ಮುರಿದು ಹೋಗ್ಬಿಟ್ಟಿತ್ತು ನನಗಂತೂ. ಅದಕ್ಕೆ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಓ, ಹಾಸ್ಪಿಟಲ್ಗೆ ಬಂದಿದ್ಯಾ? ಹಾಂ, ಕೈ ತುಂಬ ನೋವಾಗಿದೆ, ಅದಕ್ಕೆ ಬಂದಿದ್ದೀನಿ. ಈಗ ನಮ್ಮ ದೊಡ್ಡಪ್ಪ ನನಗೆ ಹೊಡೆದ್ರು ಪರವಾಗಿಲ್ಲ, ನಾನೇ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ಸದ್ಯ ಇಲ್ಲಿಗೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಅಯ್ಯೋ ಅಯ್ಯೋ, ಬೇಡ ಬೇಡ ಬೇಡ, ನೀನು ಬರೋದು. ನಾನು ಹೇಳಿದ್ನಲ್ಲ, ನಾನು ನೋಡ್ಕೋತೀನಿ ಎಲ್ಲನೂ ಅಂತ ಹೇಳ್ಬಿಟ್ಟು, ಆದಷ್ಟು ಬೇಗ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ನಿನ್ನ ಕರೆಸ್ಕೊಳ್ತೀನಿ. ಸರಿ, ನಮ್ಮ ಹುಡುಗ ರಾಹುಲ್ ಹೆಂಗವನೆ ಅಂತ ಹೇಳಿದ್ರೆ ಅವ್ರೇನು ಜಾಸ್ತಿ ಮಾತಾಡ್ಸಲ್ವಲ್ಲ? ನೋಡು, ನಮ್ಮ ಹುಡುಗ ಅವನ ಜೊತೆ ನೀನು ಜಾಸ್ತಿ ಓಡಾಡೋದು ಮಾಡೋದು ಏನು ಮಾಡ್ತಾ ಇಲ್ಲ ತಾನೇ? ಏನು ಓಡಾಡೋದ? ಇಲ್ಲ ಇಲ್ಲ ಇಲ್ಲಪ್ಪ, ನಾನಂತೂ ಓಡಾಡೋದು ಅದೆಲ್ಲ ಏನು ಮಾಡ್ತಾ ಇಲ್ಲ. ಅವನು ಎಲ್ಲೋ ಇರ್ತಾನೆ, ನಾನೆಲ್ಲೋ ಇರ್ತೀನಿ, ಆ ಥರ ಎಲ್ಲ ನಾವು ಜೊತೆಗೆಲ್ಲೂ ಓಡಾಡೋದೇ ಇಲ್ಲ. ಆಮೇಲೆ ನೀನು ನಾನು ಬದಲು ಅಂತ ಗೊತ್ತಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ನಾನು ಅವನ ಜೊತೆ ಓಡಾಡೋಕ್ಕೆ ಹೋಗಲ್ಲ, ದೂರನೇ ಇದ್ದೀನಿ. ಹೌದಾ? ಹಂಗಿದ್ರೆ ಪರವಾಗಿಲ್ಲ, ಜೊತೆಗಿದೆಯೇನೋ ಅಂತ ಕೇಳಿದೆ. ನಮ್ಮ ಹುಡುಗ ಅಂದರೆ ನನಗೆ ತುಂಬಾ ಇಷ್ಟ. ಹೌದಾ? ಸರಿ ಸರಿ. ಏನು, ಇವಳು ಯಾಕೆ ಈ ಥರ ಸುಳ್ಳು ಹೇಳ್ತಾವಳೆ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಇವಳು ಯಾಕೆ ಇಷ್ಟೊಂದು ಸುಳ್ಳು ಹೇಳಬೇಕು ಅಂತ? ಹಾಂ, ಅಂದರೆ ನಮ್ಮ ಹುಡುಗನ ಜೊತೆ ಇವಳು ತಿರುಗಾಡ್ತಾವಳೆ ಅಂತಂದರೆ ಏನು ಅರ್ಥ? ಇವಳು ಏನಾದ್ರು ನನಗೆ ಮೋಸ ಮಾಡ್ತಾವಳ? ಇಲ್ಲ, ನನ್ನ ಹತ್ರ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾವಳೆ? ಮಾಲಕ್ಕೆ ಬಂದಿದ್ರು, ನಾನು ಮಾಲಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಾವಳೆ? ಇವಳು ಏನಾದ್ರೂ ಅವ್ರ ಅಮ್ಮಂಗೇನೇನೆ, ಅವ್ರ ಅಮ್ಮನ ಥರನೇ ಇವಳು 420ನಾ? ಇವಳು ಮತ್ತೆ ನನ್ನ ಸಿಸ್ಟರ್ ಅಂತ ಇಷ್ಟೆಲ್ಲ ಚೆನ್ನಾಗಿದ್ಲು ಅಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏ ಬಾ, ವಾಪಸ್ ಹೋಗನಿ. ಇಲ್ಲೆಲ್ಲ ಬೋಲ್ ರೇಟ್ ಕಣವ ಮೇಲೆ, ಇಲ್ಲಂತೂ ನಾನು ತಗೊಳಕ್ ಹಾಕಿಲ್ಲ. ಬಾ, ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಅಲ್ಲೇನೇ ತಗೊಳ್ಳೋಣ. ನಾನು ಆಗ್ಲೇ ಹೇಳ್ದೆ ತಾನೆ ಬೇಡ ಅಂತ ಹೇಳ್ಬಿಟ್ಟು, ನೀನೇ ಕರ್ಕೊಂಡು ಬಂದಿದ್ದಿಲ್ಗೆ. ಈಗ ಕೊಡ್ಸಂಗಿದ್ರೆ ಕೊಡಿಸ್ಬೇಕು, ಇಲ್ಲ ಮುಚ್ಕೊಂಡಿರ್ಬೇಕು. ಅದ್ಬಿಟ್ಟು ಯಾಕೆ ಇಲ್ಲ ಕರ್ಕೊಂಡ್ಬಿಟ್ಟು ಬಂದೆ? ಅಯ್ಯೋ ಶಿವ, ಇದು ಯಾಕೆ ಹಿಂಗೆ ಗರಂ ಆಗ್ತೀಯಾ? ಯಾರು ಗೊತ್ತಿಲ್ಲಲ್ಲ 4,500 ರೂಪಾಯಿ ಶಾನೆ ರೇಟು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಅಯ್ಯೋ, ನಿಮ್ಮ ಹಳ್ಳಿನಾಗ ಇರೋರೆಲ್ಲ ಬರೀ ಸುಳ್ಳು ಮೋಸ ನಂಬಿಕೆ ದ್ರೋಹ ಮಾಡೋರೇನೆ ಜಾಸ್ತಿ ಆಗ್ಬಿಟ್ಟವ್ರೆ. ಛೇ, ನನ್ಗಂತೂ ಮೈಯೆಲ್ಲ ಉರಿತದೆ ನೆನೆಸ್ಕೊಂಡ್ರೇನೆ. ಏನು ಮಾಡೋಣ, ನನ್ನ ಕರ್ಮ ಅಲ್ವಾ? ಅಯ್ಯೋ ದೇವ್ರೆ, ಬಟ್ಟೆ ಕೊಡಿಸ್ತಿಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು? ನಮ್ಮಪ್ಪ ದುಡ್ಡು ಕೊಟ್ಟೈತೆ ಅಂತ ಹೇಳಿದ್ನಲ್ಲ, ಒಂದು 2 ಜೊತೆ ತಗೋಬಾ, ನನಗೇನು ಬೇಜಾರಿಲ್ಲ, ನೀನು ತಗೋತೀನಿ ಅಂತ ಹೇಳಿದ್ರೆ ತಗೋಬಾದು. ಏನೋ ಸುಮ್ಮನೆ ಆಮೇಕಿಂದ ವಟ ಅಂತ ಒಟ್ಗುಟಾಗಿ ಬರ್ಬೇಡ ನೀನು. ಬಾ, ತಕಣಿ ಒಂದು ಬಾ. ಯಪ್ಪ ದೇವ್ರೆ, ನೆಮ್ಮದಿ ಇಲ್ದಂಗೆ ಮಾಡ್ಬಿಡ್ತೀನಿ ನೀನಂತೂ ನನಗೆ. ಇದು ಬಟ್ಟೆ ಅಂಗಡಿಯೇ ತಾನೇ, ತಗೋದು ಎಷ್ಟು ಬೇಕೋ ಅಷ್ಟು ತಗೋ ಬಟ್ಟೆಯ. ನಿಜವಾಗೂ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ನಾವು ಕಾಸು ಕಡಿಮೆ ಆಯ್ತದೆ ಅಂತ ಕೇಳಿದೆ ಅಷ್ಟೇನಿಯ. ನಮ್ಮ ಅಪ್ಪನ ಫೋನ್ ಹಾಕ್ಬಿಟ್ಟು ಕಾಸು ಕೊಡು ಅಂತ ಹೇಳ್ತೀನಿ. ತಗ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿನ್ನ ಬಟ್ಟೆಯನ್ನು ತಗೊಂಡ್ರೆ ಸಾಕು, ನಾನು ತಗೊಳ್ತೀನಿ. ಅಯ್ಯೋ ದೇವ್ರೆ, ಇವಳು ಮೈ ಮೇಲೆ ದೇವ ಬಂದಿರಬೇಕು. ಹತ್ತು ಹೇಳಿಲ್ವಾ, ದೇವ ಬಂದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂತ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ಇವನೊಬ್ಬ ಹಲಾಲ್ ಟೋಪಿ, ಊರಾಗಿರಲ್ಲೂ ದೊಡ್ಡ 420ಗಳೇನೆ. ಹೇ, ಇಲ್ಲಿ ನನಗೆ ಡ್ರೆಸ್ ತುಂಬ ಚೆನ್ನಾಗಿ ಸಿಗ್ತವೆ. ಸ್ವಲ್ಪ ಟೀ ಶರ್ಟ್ಸ್, ಪ್ಯಾಂಟ್ಸ್, ಶೂಸ್ ಎಲ್ಲ ತಗೋಬೇಕಿತ್ತು. ಹೌದಾ? ಅದು ತಗೋ. ಯಾವಾಗಲೂ ನೀನೇ ತಾನೇ ಸೆಲೆಕ್ಟ್ ಮಾಡ್ತಾ ಇದ್ದು ನನಗೆ ಡ್ರೆಸ್ ಎಲ್ಲ. ನಾನು ಬಾ, ನೀನೇ ಸೆಲೆಕ್ಟ್ ಮಾಡು. ನೀನು ಸೆಲೆಕ್ಟ್ ಮಾಡಿದ್ರೆ ನಂಗೆ ತುಂಬ ಚೆನ್ನಾಗಿ ಸೂಟ್ ಆಗೋದು. ಹೌದಾ? ಅದರಲ್ಲೇನಂತೆ, ನಾನೇ ಸೆಲೆಕ್ಟ್ ಮಾಡ್ತೀನಿ ಬನ್ನಿ. ಚೋಳು, ಏನು ಮಾಡಲಿ ನಾನು? ನನಗೆ ಒಳ್ಳೇದು ಮಾಡ್ತಾವಳ ಕೆಟ್ಟದ್ದು ಮಾಡ್ತಾಯ್ತಾ ಒಂದು ಗೊತ್ತಾಗ್ತಾನೆ ಇಲ್ಲ ನನಗೆ. ಹೇ, ನೀನೊಂಥರ ಚೇಂಜ್ ಆಗೋಗ್ಬಿಟ್ಟಿದ್ಯಾ ನಿಜವಾಗ್ಲೂ. ನಾನು ಐ ಕಾಂಟ್ ಬಿಲೀವ್ ದಿಸ್, ನೀನು ಈ ಥರ ಚೇಂಜ್ ಆಗ್ತೀಯಾ ಅಂತ ನನಗೆ ಆಗಿರೋದು ನಂಬಕ್ಕೆ ಆಗ್ತಿಲ್ಲ. ಓಕೆ, ಕಮ್. ಹಾಗೆಯೇ ಈಗ ಫೆಸ್ಟಿವಲ್ ಇದೆ ಅಲ್ವಾ? ಯಾವುದೋ ಇದೆ ಫೆಸ್ಟಿವಲ್, ಅದಕ್ಕೆ ಒಂದು ಚೆನ್ನಾಗಿರೋ ಕುರ್ತಾ ತೊಗೋಬೇಕು ನಾನು. ಓಕೆನಾ? ಈ ಶೇರ್ವಾನಿ ಥರ ಬರುತ್ತಲ್ಲ ಆ ಥರ. ನೀನು ಅವತ್ತು ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ದೆ, ಅದೇ ಥರನೇ ಸೆಲೆಕ್ಟ್ ಮಾಡು. ಹಾಂ, ಆಯಿತು ಬಾ. ಅಯ್ಯೋ, ನಾನು ಏನು ಬೇಕಾದರೂ ಸಹಿಸ್ಕೊಳ್ತೀನಿ. ನಾನು ಹುಡುಗನ ಜೊತೆ ಬೇರೆ ಹುಡುಗಿರೋದು ಮಾತ್ರ ನನ್ನ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ವೇ? ನಾನು ಎದುರು ಪುಕ್ಲಿ ಆಗಿರೋದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಈಗ ಧೈರ್ಯವಂತೆ ಆಗಿದ್ದು ಏನು ನಡೀತಾ ಇತ್ತು ಅದನ್ನೆಲ್ಲನೂ ಸರ್ ಮಾಡ್ಬೇಕು ನಾನು.